ಇನ್ನು ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಪತ್ತೆಯಾದವರಿಗಾಗಿ ಮತ್ತೆ ಶೋಧ ಮುಂದುವರಿಯುತ್ತೆ. ನಾಳೆ ಈಶ್ವರ್ ಮಲ್ಪೆ ತಂಡದಿಂದ ಮೃತದೇಹಗಳಿಗಾಗಿ ಹುಡುಕಾಟ ಮುಂದುವರಿಯುತ್ತೆ. ಇದರಲ್ಲಿ ಕೇರಳದ ಲಾರಿ ಚಾಲಕ ಅರ್ಜುನ್ ಸೇರಿ 3 ಮೃತದೇಹಗಳಿಗಾಗಿ ಶೋಧ ಕಾರ್ಯ ನಾಳೆ ನಡೆಯುತ್ತೆ. ಇನ್ನು ನದಿಗೆ ಮತ್ತೆ ಇಳಿದು ಲಾರಿಯನ್ನ ಮೇಲಕ್ಕೆ ಎತ್ತೋಕೆ ಹುಡುಕಾಟ ಮುಂದುವರಿಯುತ್ತೆ. ಇನ್ನು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಶೋಧ ನಡೆಸ್ತಾರೆ ಈಶ್ವರ್ ಮಲ್ಪೆ ಅವರು, ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು. ಇನ್ನು ಜುಲೈ 16ರಂದು ಅಂಕೋಲಾದ ಶಿರೂರು ಬಳಿ ಒಂದು ಗುಡ್ಡ ಕುಸಿದ ಭೀಕರ ದುರಂತ ಸಂಭವಿಸಿತ್ತು. ಇದರಿಂದಾಗಿ ಅನೇಕ ಜನ ಕಣ್ಮರೆಯಾಗಿದ್ರು. ಇದರಲ್ಲಿ ಎಷ್ಟೋ ಜನರ ಮೃತದೇಹ ಪತ್ತೆಯಾಗಿದೆ. ಆದರೆ ಕೇರಳದ ಲಾರಿ ಡ್ರೈವರ್ ಅರ್ಜುನ್ ಸೇರಿ 3 ಮೃತದೇಹ ಇನ್ನೂ ಕೂಡ ಪತ್ತೆ ಆಗಿರಲಿಲ್ಲ. ಆ ಬಾಡಿಗಳಿಗಾಗಿ ನಾಳೆ ಮತ್ತೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನದಿಗೆ ಇಳಿದು ಲಾರಿಯನ್ನ ಮೇಲಕ್ಕೆತ್ತೋದಕ್ಕೆ ಅವರು ಹುಡುಕಾಟವನ್ನು ನಡೆಸ್ತಾರೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡದೊಂದಿಗೆ ನಾಳೆ ಅವರು ನದಿಗೆ ಇಳಿದು ಲಾರಿಯನ್ನ ಮೇಲಕ್ಕೆತ್ತೋದಕ್ಕೆ ಅವರು ಹುಡುಕಾಟವನ್ನು ಮುಂದುವರಿಸ್ತಾರೆ. ಯಾವ ಕಡೆ ಲಾರಿ ಇದೆ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚಿ 3 ಮೃತದೇಹ ಏನಿತ್ತು ಇನ್ನೂ ಕೂಡ ನಾಪತ್ತೆ ಆಗಿರುವಂತಹ ಮೃತದೇಹ ಕೇರಳದ ಲಾರಿ ಚಾಲಕ ಅರ್ಜುನ್ ಸೇರಿ ಇನ್ನು 3 ಬಾಡಿಗಳು ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಆ 3 ಬಾಡಿಗಳಿಗಾಗಿ ನಾಳೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಮತ್ತೊಮ್ಮೆ ನದಿಗೆ ಇಳಿದು ಅವರು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ. ತಾತ್ಕಾಲಿಕವಾಗಿ ಸ್ಥಗಿತವಾಗಿತ್ತು, ಆದರೆ ಮತ್ತೆ ನಾಳೆ ಶೋಧ ಕಾರ್ಯ ಮುಂದುವರಿಯುತ್ತೆ ಅನ್ನುವಂಥ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.